ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವಾಗತ್ತಗಂತೂ ತುಂಬಾ ಮದುವೆಗಳು, ಯಾಕೆ ಅಂತಂದರೆ ಧನುರ್ಮಾಸ ಹತ್ತಿರ ಬರ್ತಾ ಇದೆಯಲ್ಲ, ಸೊ ಅದಕ್ಕಾಗಿ ತುಂಬಾ ಮದುವೆಗಳು ಬರ್ತಾಯಿದೆ. ನಾವು ಇವತ್ತು ಆ್ಯಕ್ಚುಲಿ ಎರಡೆರಡು ಮದುವೆ ಅಟೆಂಡ್ ಮಾಡಬೇಕಾಗಿದೆ. ಇದು ಬೆಳಗ್ಗೆ ಒಂದು ಮದುವೆ ಇದ್ದಿದ್ದು, ನೆನ್ನೆ ರಾತ್ರಿ ರಿಸೆಪ್ಷನ್ಗೆ ಹೋಗೋಕ್ಕಾಗಿರಲಿಲ್ಲ. ಸೊ ಬೆಳಗ್ಗೆ ಮುಹೂರ್ತಮ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮುಹೂರ್ತಮ್ಗೆ ಹೋಗಿದ್ವಿ. ನಮ್ಮ ಹಸ್ಬೆಂಡ್ ಸೈಡ್ ಅವ್ರದ್ದು ಮದುವೆ ಇದ್ದಿದ್ದು, ಅಂದರೆ ಹೋಗಲೇಬೇಕಾಗತ್ತೆ ಮದುವೆಗೆ, ಮಿಸ್ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಬಂದು ಕೊಟ್ಟಿರ್ತಾರೆ ಅವ್ರೂ. ಸೊ ನಾವು ಹೋಗಬೇಕಾಗತ್ತೆ. ಅದನ್ನು ಮುಗಿಸ್ಕೊಂಡು ಸಂಜೆ ನಾವು ಹೊರಟಿದ್ದು ಮತ್ತು ಇನ್ನೊಂದು ಮದುವೆಗೆ. ಆ್ಯಕ್ಚುಲಿ ಇದು ಬಂದು ಅದು ಬೆಳಗ್ಗೆ ಹೋಗಿದ್ದಿದ್ದು ಮದುವೆ, ಇದು ಬಂದು ರಾತ್ರಿಯ ರಿಸೆಪ್ಷನ್ಗೆ ಹೋಗಿದ್ದಿದ್ದು. ನಾವು ಬೆಳಗ್ಗೆ ಮುಹೂರ್ತಮ್ಗೆ ಹೋಗಿದ್ವಿ, ಬಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಮತ್ತೆ ನಾವು ಹೋಗಿದ್ದು ನೈಟ್ ರಿಸೆಪ್ಷನ್ಗೆ. ಯಾಕೆ ಅಂತಂದರೆ ಬೆಳಗ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ನೈಟ್ ರಿಸೆಪ್ಷನ್ಗೆ ಹೋದ್ವಿ. ನೈಟ್ ರಿಸೆಪ್ಷನ್ಗೆ ನಾನು, ನನ್ನ ಹಸ್ಬೆಂಡು, ನನ್ನ ಸಿಸ್ಟರ್ಸು ಮತ್ತು ನಮ್ಮ ಅತ್ತೆ ಅಂತಂದರೆ ನನ್ನ ಸಿಸ್ಟರ್ಸ್ ಅವರ ತಾಯಿ, ಅವರು ಎಲ್ಲರೂ ಹೋಗಿದ್ದಿದ್ದು ಮದುವೆಗೆ. ಸೊ ಅಲ್ಲಿ ಬಂದು ಊರಲ್ಲಿದ್ದಿದ್ದು ಮದುವೆ. ಸೊ ಅದು ತುಂಬಾ ಲೇಟಾಗಿ ಹೋಗಿತ್ತು ಹೋಗೋಷ್ಟೊತ್ತಿಗೆ. ನಾವು ಆ್ಯಕ್ಚುಲಿ ಚೌಟ್ರಿಗೆ ಹೋಗೋಷ್ಟೊತ್ತಿಗೆ 9:00 9:30 ಆಗಿತ್ತು. ನಾವು ಅಲ್ಲಿಂದ ಊಟ ಮುಗಿಸಿ, ಅಂದರೆ ಅಲ್ಲಿ ಕ್ಯೂ ಅಲ್ಲಿ ನಿಂತು ಮತ್ತೆ ಮೂಯೆಲ್ಲ ಕೊಟ್ಟು ಪ್ರೆಸೆಂಟೇಷನ್ ಕೊಟ್ಟು ನಾವು ಊಟ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಆ್ಯಕ್ಚುಲಿ ಅವತ್ತು ತುಂಬಾ ಲೇಟಾಗಿ ಹೋಗಿತ್ತು. ಮತ್ತು ಸಾಕಷ್ಟು ಟಯರ್ಡ್ ಆಗೋಗಿತ್ತು. ಬೆಳಗ್ಗೆ ಒಂದು ಫಂಕ್ಷನು, ಮತ್ತು ರಾತ್ರಿ ಒಂದು ಫಂಕ್ಷನು, ಮತ್ತು ಇಲ್ಲಿ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಸಿಂಪಲಾಗಿತ್ತು. ಅಂಥ ಏನು ವೇಸ್ಟ್ ಮಾಡೋ ಥರ ಎಲ್ಲನೂ ಅವ್ರು ಮಾಡಿಸಿರ್ಲಿಲ್ಲ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಸಿದ್ರು. ಈವನ್ ಸ್ನ್ಯಾಕ್ಸು ಅಷ್ಟೇ, ಪಾಪ್ಕಾರ್ನು ಮತ್ತು ಫ್ರೂಟ್ ಸಲಾಡ್ಸು, ಪಾನಿಪುರಿ ಇದೆಲ್ಲನೂ ಇತ್ತು ಔಟ್ಸೈಡ್ ಬಂದಾಗ. ಇದೂ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಅಂಥ ವೇಸ್ಟ್ ಮಾಡೋ ಅಂಥ ಥರದ್ದೆಲ್ಲ ಏನೂ ಇರಲಿಲ್ಲ. ಸೊ ನಮಗೆ ಇಲ್ಲಿ ತುಂಬಾ ಊಟ ಇಷ್ಟ ಆಯಿತು. ಸಿಂಪಲ್ ಆ್ಯಂಡ್ ಇದಾಗಿ ತುಂಬಾ ಚೆನ್ನಾಗಿತ್ತು ನಮಗಿಲ್ಲಿ ಊಟ. ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇಯ ವ್ಲಾಗ್. ಇದು ನನ್ನ ಮಗಳ ಬರ್ಡೇ ವ್ಲಾಗ್ ಆಗಿರುತ್ತೆ. ನೆನ್ನೆ ರಾತ್ರಿ ತುಂಬಾ ಟಯರ್ಡ್ ಆಗಿರೋದ್ರಿಂದ ನೆನ್ನೆ ನೈಟ್ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದರದ್ದೇ ಕಂಟಿನ್ಯೂಯೇಷನ್ ವ್ಲಾಗ್ ಮಾಡ್ಕೊತಾ ಇದ್ದೀನಿ. ಜಸ್ಟ್ ಸಿಂಪಲ್ಲಾಗಿ ನನ್ನ ಮಗಳ ಬರ್ಡೇ ನಡೀತು. ಸೊ ಅವಳಿಗೆ ಗಿಫ್ಟಾಗಿ ಬಂದು ಈ ಸೂಟ್ ಕೇಸ್ನ ಅವಳಿಗೆ ಅಂತಂದರೆ ಗಿಫ್ಟಾಗಿ ಕೊಟ್ಟಿದ್ದು. ತುಂಬ ದಿವಸದಿಂದ ಆಸೆ ಇತ್ತು ಅವಳಿಗೆ, ಈ ಥರ ಬಾರ್ಬಿದು ಇರುವ ಬೇಕು ಅಂತ ಅಂದ್ಬಿಟ್ಟು. ತುಂಬ ದಿವಸದಿಂದ ನಾವೂ ಕೊಡೋಣ ಅಂತ ಅಂದ್ಕೊಂಡು ತಕ್ಕೊಡ್ಲಿಕ್ಕೆ ಆಗಲೇ ಇಲ್ಲ. ಸೊ ಅವಳ ಬರ್ಡೇಗೆ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಅವಳ ಬರ್ಡೇಗೆ ಕೊಟ್ವಿ. ಅವಳ ಮುಖದಲ್ಲಿ ಆ ಖುಷಿ ನೋಡಿ ತುಂಬಾ ಸಂತೋಷ ಆಯಿತು. ಅಂದರೆ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ಆ್ಯಕ್ಚುಲಿ ಇನ್ನೇನು ನಿಯರೆಸ್ಟ್ ನನ್ನ ಹಸ್ಬೆಂಡ್ ಅವರ ಅಕ್ಕನ ಮಗಳ ಮದುವೆ ಬೇರೆ ಹತ್ರ ಬರ್ತಾಯಿದೆ. ಸೊ ಅವಳಿಗೆ ನಾನು ಇದರಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗೋದು ಅನ್ನೋದು, ಇದರಲ್ಲೇ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ, ಸೊ ತುಂಬ ಥ್ಯಾಂಕ್ಸ್ ಕೊಟ್ಟಿದ್ದಕ್ಕೆ ಅಂತ ಅಂದ್ಬಿಟ್ಟು ಅವಳಿಗೂ ತುಂಬಾ ಖುಷಿ ಆಯಿತು. ನಾವು ಆ್ಯಕ್ಚುಲಿ ಇದು ಬಂದು ಬೇರೆ ಥರ ಸೆಲೆಬ್ರೇಷನ್ಸ್ ಅಂತ ಅಂದ್ಕೊಂಡಿದ್ದು. ಸೊ ನನ್ನ ದೊಡ್ಡ ಮಗಳು ಇಲ್ಲದೆ ಇರೋ ಕಾರಣ ಸೊ ಸೆಲೆಬ್ರೇಷನ್ಸ್ ಅಂಥ ಜೋರಾಗಿ ಏನೂ ಮಾಡಲಿಲ್ಲ. ಜಸ್ಟ್ ಅವಳಿಗೆ ಗಿಫ್ಟ್ ಕೊಟ್ಟಿದ್ದು. ಮತ್ತು ನಾವು ಬಂದು ನಾಟಿ ಸೊಗಡು ಅಂತ ಅಂದ್ಬಿಟ್ಟು ಇಲ್ಲಿ ಊಟಕ್ಕೆ ಹೋಗಿದ್ವಿ ಮಧ್ಯಾಹ್ನ. ಅಂದರೆ ಇದು ಬಂದು ನಾನು ಇನ್ಸ್ಟಾಲಿ ನೋಡಿದ್ದೆ, ರಿವ್ಯೂಸು ತುಂಬಾ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೋಗಿದ್ದಿದ್ದು. ಮತ್ತು ಇಲ್ಲಿ ಓಕೆ ಅಂತ ಇದಂತ ಏನು ಆಂಬಿಯನ್ಸ್ ಅಂತ ಏನಲ್ಲ, ಓಕೆ ತುಂಬಾ ರಶ್ ಇತ್ತು. ನಾವು ಹೋದಾಗ ನಾನು ನನ್ನ ಹಸ್ಬೆಂಡು, ನನ್ನ ಮಗಳು, ಸೂರಿ, ನಮ್ಮ ಅಪ್ಪ ಅಮ್ಮ ಇಷ್ಟು ಜನನೂ ಕೂಡ ಹೋಗಿದ್ದಿದ್ದು. ಕೊಡಿಸ್ತಾ ಇರೋದಿಲ್ಲ ಪಾರ್ಟಿ. ಆ್ಯಕ್ಚುಲಿ ನಾನು ಇನ್ಸ್ಟಾಲ್ ನೋಡಿದಾಗ ತುಂಬಾ ಇಷ್ಟ ಆಯಿತು, ಫುಡ್ ಆಗಿರ್ಬೋದು ಎಲ್ಲನೂ. ಬಟ್ ಫುಡ್ ವೈಸ್ ನಾನೇನು ಹೇಳೋದಿಲ್ಲ. ಓಕೆ, ನಾವು ತರಿಸ್ಕೊಂಡಿದ್ದು ಬಂದು ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ಕಬಾಬು. ಅಂದರೆ ಎಲ್ಲೇ ಹೋದ್ರೂ ನನ್ನ ಮಗಳಿಗೆ ಕಬಾಬ್ ಫೇವ್ರೆಟ್ಟು. ಸೊ ಕಬಾಬು, ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ, ಮತ್ತು ಬೋಟಿ ಫ್ರೈ, ಕೈಮಾ ಗೊಜ್ಜು ಮತ್ತು ದೋಸೆ,
ನೆಕ್ಸ್ಟ್ ಇನ್ನೇನು ತರಿಸ್ಕೊಂಡಿದ್ವಿ, ಮತ್ತು ಚಿಲ್ಲಿ ಚಿಕನ್ನು ಇಷ್ಟು ಐಟಮ್ನ ತರಿಸ್ಕೊಂಡಿದ್ವಿ. ಬಟ್ ದೋಸೆ ಮತ್ತು ಕೈಮಾ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಆ ಚಳಿಗೂ ಸಖತ್ ಚಳಿ ಇತ್ತು ಅವತ್ತು. ಮತ್ತು ಲೈಟಾಗಿ ಮಳೆ ಬೇರೆ ಬರ್ತಾ ಇರೋದ್ರಿಂದ ಬಿಸಿ ಬಿಸಿ ದೋಸೆ ಕೊಟ್ಟರು. ದೋಸೆ ಕೈಮಾ ಗೊಜ್ಜಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾನು ಮತ್ತು ನಮ್ಮ ಅಪ್ಪ ಬಂದು ಬೋಟಿ ತೊಗೊಂಡಿದ್ರು. ಬಟ್ ನಾನೇನು ಟೇಸ್ಟ್ ನೋಡಲಿಲ್ಲ. ಬಟ್ ಆ್ಯಕ್ಚುಲಿ ನನಗೆ ಇಷ್ಟ ಆಗೋದಿಲ್ಲ. ಚೆನ್ನಾಗಿತ್ತು, ಓಕೆ ಅಂತಂದರು. ಬಟ್ ನನಗೆ ಕೈಮಾ ಮತ್ತು ದೋಸೆ ಅಂತೂ ತುಂಬಾ ಇಷ್ಟ ಆಯಿತು. ಬಿರಿಯಾನಿ ಓಕೆ ಓಕೆ ಅಂತ ಅನಿಸ್ತು ನನಗೆ. ಅಂಥ ಟೇಸ್ಟ್ ಅಂತ ಏನು ಅಂತ ಅನಿಸಿಲ್ಲ. ಬಿರಿಯಾನಿ ಓಕೆ ಓಕೆ ಅಂತ ಅನ್ನಿಸ್ತು ನನಗೆ. ಮತ್ತು ಚಿಲ್ಲಿ ಚಿಕನ್ ಅಷ್ಟೇನೆ ನನಗೇನು ಅಂಥ ಇಷ್ಟ ಆಗಲಿಲ್ಲ, ಓಕೆ ಅಂತ ಅನ್ನಿಸ್ತು. ಮತ್ತು ಅಲ್ಲಿಂದ ಸಂಜೆ ಬಂದು ನಾನು ಹೊರಟಿದ್ದು ಅದೇ ಮದುವೆಗೋಸ್ಕರ ಶಾಪಿಂಗ್ ಮಾಡೋಕ್ಕೆ ಅಂತ ಹೊರಟಿದ್ದು ಪ್ರೇಮ್ ಕಂಗನ್ಸ್ಗೆ. ನಾವಿಲ್ಲಿ ಅಂದರೆ ತುಂಬ ದಿವಸದಿಂದ ಇವ್ರ ಪರಿಚಯನೇ. ತುಂಬ ದಿವಸದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಮದುವೆಗೆ, ಅಂದರೆ ಶಾಪಿಂಗಿಗೆ ಅಂತ ಹೋಗಬೇಕು ಅಂತ. ಬಟ್ ಆಗಿರಲಿಲ್ಲ. ಮತ್ತು ಮದುವೆ ಕೂಡ ಹತ್ರ ಇರೋದ್ರಿಂದ ಸೊ ನಾನು ಅವತ್ತು ಸಂಜೆನೇ ಬಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಅದಕ್ಕಾಗಿಯೇ ಇಲ್ಲಿ ಪ್ರೇಮ್ ಕಂಗನ್ಸ್ಗೆ ಅಂತ ಹೋಗಿದ್ವಿ. ಇದು ಬಂದು ಬಸವೇಶ್ವರ ನಗರಲ್ಲಿದೆ. ಇದು ಬಂದು 3 ಸ್ಟೋರೇಜ್ ಬಿಲ್ಡಿಂಗ್ ಆಗಿರುತ್ತೆ. ಆಲ್ ಅಂಡರ್ ಒನ್ ರೂಫ್ ಅಂತಾರಲ್ಲ ಆ ಥರ. ಆ್ಯಕ್ಚುಲಿ ಇದು ಯಾರಿಗಾದ್ರು ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅವ್ರ ಇನ್ಸ್ಟಾಗ್ರಾಮ್ ID-ನ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಫಾಲೋ ಮಾಡೋದಾದರೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಎಲ್ಲ ವೆರೈಟೀಸ್ ನೀವು ಸ್ಯಾರಿ ತೊಗೊಂಡು ಹೋಗ್ಬಿಟ್ರೆ ಬ್ಯಾಂಗಲ್ಸಿಂದ ಹಿಡ್ದು ಜುವೆಲ್ಸಿಂದ ಹಿಡ್ದು ಮತ್ತು ಹೇರ್ ಆಕ್ಸೆಸರೀಸು ಮತ್ತು ಬೇರೆ ಥರ ಕಾಸ್ಮೆಟಿಕ್ಸ್ ಐಟಮ್ಸ್ ಆಗಿರ್ಬೋದು, ಅಂಡರ್ ಒನ್ ರೂಫ್ ಅನ್ನಂಗೆ ಎಲ್ಲ ಥರದ ಇದು ಸಿಗುತ್ತೆ ನಿಮಗೆ. ಮತ್ತು ಜುವೆಲ್ಸು ಅಷ್ಟೇನೆ ಅಂಥ ಕಾಸ್ಟ್ಲಿ ಅಂತೇನಿಲ್ಲ. ನಿಮಗೆ ಬಜೆಟ್ ವೈಸಲ್ಲಿ ನಿಮಗೆ ಇಲ್ಲಿ ಜುವೆಲ್ಸ್ ಸಿಗುತ್ತೆ ನಿಮಗೆ. ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಇದೆಯಪ್ಪ, ಇಷ್ಟೊಂದು ವೆರೈಟೀಸ್ ಇದೆ ಅಂದರೆ ವೆರೈಟೀಸ್ ಅಂತೂ ತುಂಬಾ ಇದೆ. ತುಂಬ ಕಾಸ್ಟ್ಲಿ ಇರ್ಬೋದು, ಇಷ್ಟು ಭಾರಿ ಡಿಸೈನ್ಸ್ ಇದೆ, ತುಂಬ ಕಾಸ್ಟ್ಲಿ ಇರ್ಬೋದು ಅಂತ ನೀವು ಅನ್ಕೊಬೋದು. ಬಟ್ ನಾಟ್ ಎಟ್ ಆಲ್. ಇದು ಬಂದು ನಾನು ಹೇಳ್ದಂಗೆ ಬಜೆಟ್ ಫ್ರೆಂಡ್ಲಿಯಾಗೇ ಇದೆ. ನಿಮಗೆ ಯಾವ ಬಜೆಟಲ್ಲಿ ಬೇಕು ನಿಮ್ಗೆ ಹೇಳಿದ್ರೆ ಆ ಬಜೆಟಿಂದ ನಿಮಗೆ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಬಂದು ಎಲ್ಲ 1200, 1500, 1900 ಈ ಥರ ರೇಂಜಲ್ಲೇ ಇದೆ. ಬಟ್ ನಾನು ಅದೇ ಹೇಳ್ದಂಗೆ ಡಿಸೈನ್ಸ್ ಆಗಿರ್ಬೋದು ಅಥವಾ ನಿಮಗೆ ಪ್ರೈಸ್ ಆಗಿರ್ಬೋದು ನಿಮಗೆ ನಮ್ಮ ತಕ್ಕನಂಗೆ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ಒಂದಷ್ಟು ಜುವೆಲ್ಸ್ನ ಪರ್ಚೇಸ್ ಮಾಡಿದೆ. ಈವನ್ ನನಗೆ ರಿಸೆಪ್ಷನ್ಗೆ ಮತ್ತು ಮುಹೂರ್ತಮ್ಗೆ ಎರಡಕ್ಕೂ ಬೇಕಿತ್ತು. ಸೊ ಎರಡಕ್ಕೂ ಜುವೆಲ್ಸ್ನ ಪರ್ಚೇಸ್ ಮಾಡಿ ನಾನು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಈವನ್ ಇಲ್ಲಿ ಇರೋರು ಬಂದು ಈವನ್ ಪ್ರೇಮ ಅಂತ ಅಂದ್ಬಿಟ್ಟು ಇವ್ರ ಹೆಸರು. ಅವ್ರು ಬಂದು ಈವನ್ ನನಗೂ ಪರಿಚಯ ಕೂಡ ಇರೋದ್ರಿಂದ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಮ್ಯಾಮ್ ನಿಮ್ಗೆ ಇದು ಸ್ಯೂಟ್ ಆಗುತ್ತೆ, ಇದು ಮ್ಯಾಚ್ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಅವರು ಅಷ್ಟೇ ತುಂಬಾ ಸಜೆಸ್ಟ್ ಮಾಡಿದ್ರು. ಎಷ್ಟು ನಾನು ಅಲ್ಲಿಂದ ಬರೋಷ್ಟೊತ್ತಿಗೆ ಒಂದು 10-10:30 ಆಯಿತು ಅಂತ ಅಂದ್ಕೊತೀನಿ. ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆದರೂ ಪಾಪ ಅವರು ತುಂಬಾ ಕೋಆಪ್ರೇಟ್ ಮಾಡಿ ಈ ಡಿಸೈನ್ ಬೇಡ, ನಿಮಗೆ ಇದು ಬೇಡ, ಇದು ಸೂಟ್ ಆಗುತ್ತೆ, ಇದು ಲಾಂಗ್ ಇದನ್ನು ತಗೊಳ್ಳಿ, ಶಾರ್ಟ್ ಇದನ್ನು ಮ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬಾ ಕೋಆಪ್ರೇಟ್ ಮಾಡಿದ್ರು. ಥ್ಯಾಂಕ್ಸ್ ಟು ಪ್ರೇಮ ಆಲ್ಸೋ. ನಾನು ಅದೇ ಹೇಳ್ತೀನಲ್ಲ, ಯಾರಾದರೂ ಜುವೆಲ್ಸ್ ಅಂದರೆ ಪರ್ಚೇಸ್ ಮಾಡಿದ್ರೆ ಯಾವುದೇ ಥರದ ಒಕೇಶನ್ಸ್ಗೆ ಪರ್ಚೇಸ್ ಮಾಡಬೇಕು ಅಂತಂದರೆ ಡೂ ವಿಸಿಟ್ ಪ್ರೇಮ್ ಕಂಗನ್ ಅಂತಲೇ ಹೇಳ್ತೀನಿ. ಬಿಕಾಸ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಈವನ್ ನನ್ನ ಮಗಳಿಗೂ ಕೂಡ ನಾನು ಪರ್ಚೇಸ್ ಮಾಡಿದೆ. ಈವನ್ ಈ ಟೆಂಪಲ್ ಹಾರ ಇದೆಯಲ್ಲ, ಇದು ಅಷ್ಟೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಮತ್ತು ಡಿಸೈನು ಅಷ್ಟೇ ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಈ ಡಿಸೈನು ಕೂಡ ಯುನೀಕ್ ಡಿಸೈನ್ ಅಂತಲೇ ಹೇಳ್ಬೋದು. ಮತ್ತು ಇದು ಕೂಡ ಹೊಸ್ದಾಗಿ ಬಂದಿದ್ದು. ಆ್ಯಕ್ಚುಲಿ ಇನ್ಸ್ಟಾಲಿ ನಾನು ನೋಡಿದಾಗ ತುಂಬಾ ಇಷ್ಟ ಆಗಿತ್ತು. ಈವನ್ ಈ ಹಾರ ಕೂಡ ಅಷ್ಟೇನೆ. ನಾನು ಫಸ್ಟು ಸ್ಟಾರ್ಟಿಂಗ್ ನೋಡಿದಾಗೂ ನನಗೂ ಅಷ್ಟೇನೆ ತುಂಬ ಕಾಸ್ಟ್ಲಿ ಇರ್ಬೋದು ಅಂತ ಅಂದ್ಕೊಂಡೆ. ಅವರಿಗೆ ನನ್ನ ಬಜೆಟ್ ನಾನು ಹೇಳ್ತಾ ಹೋದಾಗ ಆ ಬಜೆಟ್ ರೇಂಜಲ್ಲೇ ತೋರಿಸ್ತಾ ಹೋದರು. ಈವನ್ ಪ್ರೇಮ ಕೂಡ ಅಲ್ಲಿ ಬಂದಾಗ ಅವರು ಅಷ್ಟೇ ಈ ಥರ ಇದಕ್ಕೆ ಸಜೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೂ ತುಂಬಾ ಚೆನ್ನಾಗಿ ನನಗೆ ಎಲ್ಲ ಜುವೆಲ್ಸು ಹೊಸ್ದಾಗಿ ಬಂದಿರೋ ಜುವೆಲ್ಸು ಕೂಡ ಅವರು ತೋರಿಸ್ಕೊಟ್ರು. ಈವನ್ ಯಾವುದು ಇವಾಗ ಟ್ರೆಂಡಿಂಗಲ್ಲಿದೆ, ಯಾವುದು ಹೊಸ ಜುವೆಲ್ಸ್ ನ್ಯೂ ಸ್ಟಾಕ್ಸ್ ಬಂದಿದೆ ಅಂತ ಅಂದ್ಬಿಟ್ಟು ಅವರೂ ಎಲ್ಲ ಪರ್ಚೇಸ್ ಮಾಡಿ ಕೂಡ ಅವರೂ ಅಂದರೆ ಎಲ್ಲನೂ ಅವರು ಡಿಸೈನ್ಸ್ ತೋರಿಸಿ ಎಲ್ಲ ಮ್ಯಾಚ್ ಮಾಡಿ ಎಲ್ಲನೂ ಕೊಟ್ಟರು. ನಿಜವಾಗ್ಲೂ ಪರ್ಸ್ನಲಿ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಈ ಮೇಕ್ ಓವರ್ನ ನಾನು ನಿಮಗೆ ಮದುವೆಯಲ್ಲಿ ತೋರಿಸ್ತೀನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಪರ್ಫೆಕ್ಟಾಗಿ ಅಂತ ಅಂದ್ಬಿಟ್ಟು. ಇನ್ನು ಬ್ಯಾಂಗಲ್ಸು ಅಷ್ಟೇನೆ. ಅಂದರೆ ಬ್ಯಾಂಗಲ್ಸ್ ಬಂದು ಫಸ್ಟ್ ಫ್ಲೋರಲ್ಲೇನೋ ಬರುತ್ತೆ.
ಸೊ ಬ್ಯಾಂಗಲ್ಸು ಕೂಡ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ಜುವೆಲ್ಸು, ಬ್ಯಾಂಗಲ್ಸು, ಹೇರ್ ಆಕ್ಸೆಸರೀಸು ಎಲ್ಲನೂ ಅಷ್ಟೇನೆ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ನಾನು ಹೇಳಿದ್ನಲ್ಲ, ಈವನ್ ಕಾಸ್ಮೆಟಿಕ್ಸು ಅಷ್ಟೇನೆ. ಒಂದು ಸತಿ ನೀವಿಲ್ಲಿ ಎಂಟ್ರಿ ಕೊಟ್ಟರೆ ಈವನ್ ಸ್ಯಾರಿ ತಕ್ಕನಂಗೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ಎಲ್ಲನೂ ಇಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಈವನ್ ರಿಸೆಪ್ಷನ್ಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇನೆ. ಈವನ್ ನಾನು ಹೇಳ್ದಂಗೆ ಹೇರ್ ಆಕ್ಸೆಸರೀಸಿಂದ ಹಿಡಿದು ಎಲ್ಲ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ತುಂಬಾ ಇಷ್ಟ ಆಯಿತು. ನನ್ನ ಈ ಓವರಾಲ್ ಲುಕ್ ನಿಮಗೆ ರಿಸೆಪ್ಷನ್ ಆಗಿರ್ಬೋದು ಮತ್ತು ಮುಹೂರ್ತಮ್ ಆಗಿರ್ಬೋದು ಎರಡೂ ನೆಕ್ಸ್ಟ್ ಅಪ್ಕಮಿಂಗ್ ನನ್ನ ಮದುವೆ ವೀಡಿಯೋಸ್ ಅಂದರೆ ಅಕ್ಕನ ಮಗಳು ಮದುವೆ ವೀಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಿಮಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾರಾದರೂ ಪರ್ಚೇಸ್ ಮಾಡೋದಾದರೆ ಡೂ ವಿಸಿಟ್ ಪ್ರೇಮ್ ಕಂಗನ್ ಅಂತಲೇ ಹೇಳ್ತೀನಿ ನಾನು. ಇದು ಬಂದು ಬಸವೇಶ್ವರ ನಗರಲ್ಲಿದೆ, 8 ಮೇನಲ್ಲಿದೆ. 8 ಮೇನ್ ಬಸವೇಶ್ವರ ನಗರಲ್ಲಿದೆ. ಮತ್ತು ನಾನು ಹೇಳ್ದಂಗೆ ಅವ್ರ ಇನ್ಸ್ಟಾ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯಾರಾದರೂ ಫಾಲೋ ಮಾಡೋದಾದರೆ ಇನ್ಸ್ಟಾ ಫಾಲೋ ಮಾಡಿ. ಮತ್ತು ಈವನ್ ಇದೇನೋ ಅವರ ಇದು ಕೂಡ ಮೆನ್ಷನ್ ಮಾಡಿರ್ತೀನಿ ನೋಡಿ. ಇದು ಅಷ್ಟೇನೆ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನನಗಿದು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್. ಬಾಯ್ ಬಾಯ್.